ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯ ಅಲಕಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹನುಮೇನಹಳ್ಳಿ ಬೆಟ್ಟದ ತಪ್ಪಲಿನಲ್ಲಿರುವ ದ್ಯಾವಪ್ಪನ ಕೆರೆ ವೀಕ್ಷಣೆ ಮಾಡಿ ಮಾತನಾಡಿದ ಅಖಿಲ ಕರ್ನಾಟಕ ರೈತ ಸಂಘದ ಜಿಲ್ಲಾ ಸಂಚಾಲಕ ಎನ್ಆರ್ ರವಿಚಂದ್ರ ರೆಡ್ಡಿ, ನಗರಕ್ಕೆ ಸುಮಾರು 8 ಕಿಲೋಮೀಟರ್ ದೂರದಲ್ಲಿರುವ ಹನುಮೇನಹಳ್ಳಿ ಸರ್ವೆ ನಂಬರ್ 269ರಲ್ಲಿ 202 ಎಕರೆ ಸರ್ಕಾರಿ ಖರಾಬಿ ಜಮೀನು ಇದ್ದು, ಈ ಸ್ಥಳದಲ್ಲಿ ಪುರಾತನವಾದ ದ್ಯಾವಪ್ಪನ ಕೆರೆ ಇದೆ. ಬೆಟ್ಟದಿಂದ ಹರಿದು ಬರುವ ಮಳೆ ನೀರು ಶೇಖರಣೆಗೊಳ್ಳುತ್ತಿದ್ದು, ಈ ನೀರು ಉತ್ತರ ಪಿನಾಕಿನಿ ನದಿಗೆ ಹರಿಯುತ್ತದೆ ಎಂದರು. ರೈತರಿಗೆ ಅನುಕೂಲ ಆಗುತ್ತೆ. ಹಾಗೇನೆ ಸುಮಾರು 80,000 ಜನಸಂಖ್ಯೆಗೂ ಹೆಚ್ಚಿನ ಇರೋ ಗೌರಿಬಿದನೂರು ನಗರಕ್ಕೂ ಕೂಡ ಕುಡಿಯೋದಕ್ಕೆ ಒಳ್ಳೆ ನೀರನ್ನು ಕೊಡಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಹೋರಾಟವನ್ನು ನಾವು ತಗೊಂತೀವಿ. ಮುಂದಿನ ದಿನಗಳಲ್ಲಿ ಏನು ಈ ಹೋರಾಟವನ್ನು ತಾಲೂಕು ಕಚೇರಿ ಮುಂದೆ ಒಂದು ಮನವಿ ಪತ್ರವನ್ನು ಎಲ್ಲ ಪ್ರತಿನಿಧಿಗಳಿಗೂ ಮನವಿ ಪತ್ರವನ್ನು ಕೊಡುವಂಥ ಕಾರ್ಯಕ್ರಮ ಕೂಡ ಇಟ್ಕೊಳ್ತೀವಿ. ಹಾಗಾಗಿ ಈ ಒಂದು ಕೆರೆ ಅಭಿವೃದ್ಧಿ ಮಾಡಲೇಬೇಕು ಅಂತ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ. ಇದು ಒಟ್ಟು ವಿಸ್ತೀರ್ಣ 202 ಎಕರೆ ಜಮೀನಿದೆ. ಖರಾಬ್ ಅಂತ ಪಾಣಿ ಕೂಡ ಇದೆ. ಹಾಗೆಯೇ DPR ಕೂಡ ನಾವು 2 ಸಂಘಟನೆಗಳಿಂದ DPR ಕೂಡ ಇಲ್ಲಿ ಮಾಡಿಸಿದ್ದೀವಿ. ಅವರ ಹೆಸರು ಮತ್ತೆ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ನೀರಾವರಿ ತಜ್ಞರ ಹೆಸರು ಕೂಡ ಅವರೇ ಬಂದು ಅವರೇ ಹತ್ರನೇ ಇದು ಮಾಡಿಸೋಣ ಅಂತ ಇದ್ದೀವಿ. ಹಾಗಾಗಿ ಈ ಒಂದು ಕೆರೆಯನ್ನು ಎಲ್ಲ ಜನಪ್ರತಿನಿಧಿಗಳು ಮತ್ತು ಇಲ್ಲಿನ ಎಲ್ಲ ಒಂದು ಸರ್ಕಾರಗಳು DC ಆಗಿರ್ಬೋದು ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ಈ ಕೆರೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ಅಖಿಲ ಕರ್ನಾಟಕ ರೈತ ಸಂಘಟನೆ ಮತ್ತು ರಕ್ಷಣಾ ವೇದಿಕೆಯ ಮತ್ತು ಈ ಭಾಗದ ರೈತರ ಪರವಾಗಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ದ್ಯಾವಪ್ಪನ ಕೆರೆ ಪ್ರದೇಶವನ್ನು ಅಭಿವೃದ್ಧಿಪಡಿಸಿ ಕೆರೆಕಟ್ಟೆ ಹಾಗೂ ಡ್ಯಾಂ ನಿರ್ಮಾಣ ಮಾಡಿ ನೀರು ಶೇಖರಣೆ ಮಾಡಲು ಅನುಕೂಲಕರವಾಗಿದ್ದು, ಸುಮಾರು 30 ಎಕರೆ ಪ್ರದೇಶಕ್ಕಿಂತ ಹೆಚ್ಚಿನ ಭಾಗದಲ್ಲಿ ಸುಮಾರು 23 ಮೀಟರ್ ಆಳದಲ್ಲಿ ನೀರು ನಿಲ್ಲುವ ಸಾಮರ್ಥ್ಯದ ಡ್ಯಾಂ ನಿರ್ಮಾಣ ಮಾಡಬಹುದಾಗಿದೆ. ತಜ್ಞರ ವರದಿ ಪ್ರಕಾರ ಈ ಪ್ರದೇಶದಲ್ಲಿ 490 MCFT ನೀರು ಶೇಖರಣೆಯ ಸಾಮರ್ಥ್ಯವಿದೆ. 15 ಕೋಟಿ ವೆಚ್ಚದಲ್ಲಿ ಈ ಕೆರೆ ನಿರ್ಮಾಣ ಮಾಡಬಹುದಾಗಿದೆ ಎಂದರು. ಈ ಕೆರೆ ಅಭಿವೃದ್ಧಿಯಿಂದ ಸುಮಾರು 15 ಗ್ರಾಮಗಳ ಅಂತರ್ಜಲ ಅಭಿವೃದ್ಧಿಗೆ ಸಹಕಾರಿಯಾಗಲಿದ್ದು, ನಗರಕ್ಕೆ ಸಮೀಪ ಇರುವುದರಿಂದ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡಲು ಅನುಕೂಲಕರವಾಗಿದೆ. ಈ ಬಗ್ಗೆ ತಾಲೂಕು ಆಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದರು. ಹನುಮೇನಹಳ್ಳಿಯಲ್ಲಿ ಪ್ರಭಾಕರ್ ಮಾತನಾಡಿ, ಬೆಟ್ಟದ ತಪ್ಪಲಿನಿಂದ ಹರಿದು ಬರುವ ಮಳೆ ನೀರು ಪುರಾತನ ದ್ಯಾವಪ್ಪನ ಕೆರೆಗೆ ಸೇರುತ್ತಿದ್ದು, ಸರ್ಕಾರ ಇದನ್ನು ಅಭಿವೃದ್ಧಿಪಡಿಸಿದಲ್ಲಿ ಸುತ್ತಮುತ್ತಲ ಗ್ರಾಮಗಳಿಗೆ ಅಂತರ್ಜಲ ಮಟ್ಟ ವೃದ್ಧಿಯ ಜೊತೆಗೆ ವೃತ ಉತ್ತರ ಪಿನಾಕಿನಿ ನದಿಗೆ ಹರಿದು ಹೋಗುವ ನೀರನ್ನು ತಡೆದು ನಗರಕ್ಕೆ ಕುಡಿಯುವ ನೀರಿನ ಯೋಜನೆ ರೂಪಿಸಬೇಕು ಎಂದರು. ಇವತ್ತಿನ ದಿವಸ ಏನು ಈ ದ್ಯಾವಪ್ಪನ ಕೆರೆ ಅಭಿವೃದ್ಧಿಪಡಿಸಬೇಕು ಅಂತ ಹೊರಟಿದ್ದೀವಿ. ಇದು ಅಲಕಾಪುರ ಸರ್ವೆ ನಂಬರ್ 269ರಲ್ಲಿ 202 ಎಕರೆ ಒಂದು ಜಾಗ ಇದೆ. ಇದು ಪುರಾತನ ಒಂದು ಕೆರೆ ಕೂಡ 106 ವರ್ಷಗಳಿಂದ ರಾಜಮಹಾರಾಜರು ಕಟ್ಟಿರ್ತಕ್ಕಂಥ ಒಂದು ಕೆರೆ ಇದೆ. ಇದನ್ನು ಅಭಿವೃದ್ಧಿಪಡಿಸಿದ್ರೆ ಇಲ್ಲಿರ್ತಕ್ಕಂಥ ಜೀಬಂಸಂದ್ರ ಗ್ರಾಮ ಪಂಚಾಯತಿ ಮತ್ತು ಅಲಕಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಾಕಷ್ಟು 20ರಿಂದ 25 ಹಳ್ಳಿಗಳಿಗೆ ಅಂತರ್ಜಲ ಹೆಚ್ಚಿಸ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಕೊಡ್ಬೋದು. ಇದರದ್ದು ಕನೆಕ್ಟಿವಿಟಿ ಬಂದು ಬಂಡಿ ಹಳ್ಳದ ಮುಖಾಂತರ ಉತ್ತರ ಪಿನಾಕಿನಿಗೆ ನೇರವಾಗಿ ಸಂಪರ್ಕ ಆಗೋಂಥ ಸಾಕಷ್ಟು ಜಾಗಗಳು ಈಗಾಗಲೇ ಹೋಗ್ತಾ ಇದ್ದಾವೆ. ನೀರು ಕೂಡ ಹರಿತಾ ಇದ್ದಾವೆ. ಮಳೆ ಯಥೇಚ್ಛವಾಗಿ ಬಂದಾಗ ಉತ್ತರ ಪಿನಾಕಿನಿ ನದಿಗೆ ಕನೆಕ್ಟಿವಿಟಿ ಇದೆ. ಹಾಗಾಗಿ ಸರ್ಕಾರದ ಮೇಲೆ ಒತ್ತಡ ತರಬೇಕು. ಸರ್ಕಾರ ನಮ್ಮ ರೈತರಿಗೆ ಧ್ವನಿಗೂಡಿಸ್ಬೇಕು. ಈ ಯೋಜನೆ ಏನು ನಾವು ಮಾಡಿಸ್ಬೇಕು ಅಂತ ಇದ್ದೀವಿ, ಸರ್ಕಾರ ನಮ್ಮೊಟ್ಟಿಗೆ ಇಲ್ಲಿನ ಜನಪ್ರತಿನಿಧಿಗಳು ಕೈ ಜೋಡಿಸಿ ಈ ಒಂದು ಹೆಚ್ಚಿನ ನೀರಿನ ನಿಲ್ಲೋದಕ್ಕೆ ಒಂದು ಜಾಗ ವ್ಯವಸ್ಥೆ ಮಾಡಿಕೊಡು ಅಂತ ಕೇಳಿದ್ದೀವಿ. ಇದನ್ನು ನಮಗೆ ಮಾಡಿಸ್ಕೊಡೋದಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ AKRS ಸಂಘಟನೆ, ಕರ್ನಾಟಕ ರಕ್ಷಣಾ ವೇದಿಕೆ, ಇಲ್ಲಿ ಸ್ಥಳೀಯ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಗೂ ಗ್ರಾಮೀಣ ನಮ್ಮ ಲೋಕಲ್ ಇರ್ತಕ್ಕಂಥ ಎಲ್ಲ ರೈತರು ನಾಗರಿಕರು ಎಲ್ಲ ಸೇರಿ ಒಂದು ಮನವರಿಕೆ ಮಾಡಿಕೊಟ್ಟು ಅವ್ರಿಗೆ ಒಂದು ಮನವಿ ಪತ್ರ ಕೊಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ದೀನಿ. ಇನ್ನು ಎತ್ತಿನಹೊಳೆ ಯೋಜನೆಯ ಪೈಪ್ಲೈನ್ ತೊಂಡೇಬಾವಿ ಹೋಬಳಿಯ ಬಂದಾರ್ಲಹಳ್ಳಿ ಗ್ರಾಮದ ಬಳಿ ಹಾದು ಹೋಗಿದ್ದು, 9 ಕಿಲೋಮೀಟರ್ ದೂರದಲ್ಲಿ ದ್ಯಾವಪ್ಪನ ಕೆರೆ ಇದೆ. ಎತ್ತಿನಹೊಳೆ ನೀರನ್ನು ಕೆರೆ ಅಭಿವೃದ್ಧಿಪಡಿಸಿ ಹರಿಸಬಹುದಾಗಿದೆ. ಇದರಿಂದ ನಗರಕ್ಕೆ ಕುಡಿಯಲು ಪೈಪ್ಲೈನ್ ಮೂಲಕ ತೆಗೆದುಕೊಂಡು ಹೋಗಬಹುದಾಗಿದ್ದು, ಮಾರ್ಗ ಮಧ್ಯದಲ್ಲಿನ ಹಳ್ಳಿಗಳಿಗೆ ಕುಡಿಯುವ ನೀರು ಕೊಡಬಹುದಾಗಿದೆ ಎಂದರು. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು.